ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಪವಿತ್ರ ಹಾಗೂ ಐತಿಹಾಸಿಕ ಕ್ಷೇತ್ರವೇ ಬೇಲೂರು. ಹೊಯ್ಸಳ ಸಾಮ್ರಾಜ್ಯದ ವೈಭವವನ್ನು ಜಗತ್ತಿಗೆ ಪರಿಚಯಿಸುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಕ್ರಿಸ್ತಶಕ 1111ರಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನವರು ನಿರ್ಮಿಸಿದ ಈ ದೇವಾಲಯವು ಭಾರತೀಯ ಶಿಲ್ಪಕಲೆಯ ಅದ್ಭುತ ಮಾದರಿಯಾಗಿದೆ. ದೇವಾಲಯದ ಪ್ರತಿಯೊಂದು ಕಲ್ಲಿನಲ್ಲೂ ಶಿಲ್ಪಿಗಳ ಅಸಾಧಾರಣ ಪ್ರತಿಭೆ ಮತ್ತು ಭಕ್ತಿಯ ಸ್ಪರ್ಶ ಕಾಣಸಿಗುತ್ತದೆ. ರಾಮಾಯಣ, ಮಹಾಭಾರತ ಹಾಗೂ ಪುರಾಣಗಳ ಅನೇಕ ದೃಶ್ಯಗಳನ್ನು ಕಲ್ಲಿನ ಮೇಲೆ ಜೀವಂತವಾಗಿ ಕೆತ್ತಲಾಗಿದೆ. ಸುಂದರವಾದ ಮದನಿಕೆಗಳ ಶಿಲ್ಪಗಳು, ಅಲಂಕೃತ ಸ್ತಂಭಗಳು ಹಾಗೂ ಸೂಕ್ಷ್ಮ ಕೆತ್ತನೆಗಳು ನೋಡುಗರ ಮನಸೆಳೆಯುತ್ತವೆ. ಶತಮಾನಗಳು ಕಳೆದರೂ ಈ ದೇವಾಲಯದ ಸೌಂದರ್ಯ ಮತ್ತು ವೈಭವ ಇಂದಿಗೂ ಅಚಲವಾಗಿ ನಿಂತಿದೆ. ಭಕ್ತಿ, ಕಲೆ ಮತ್ತು ಇತಿಹಾಸದ ಸಂಗಮವಾದ ಬೇಲೂರು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ರತ್ನವಾಗಿದೆ. ಇಲ್ಲಿ ಆಗಮಿಸುವ ಪ್ರತಿಯೊಬ್ಬ ಭಕ್ತನಿಗೂ ಮತ್ತು ಪ್ರವಾಸಿಗನಿಗೂ ದೈವಿಕ ಅನುಭವ ಲಭಿಸುತ್ತದೆ. ಶ್ರೀ ಚನ್ನಕೇಶವ ಸ್ವಾಮಿಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹೊಯ್ಸಳರ ನಾಡಾದ ಹಳೇಬೀಡಿನಲ್ಲಿರೋ ಒಂದು ಅದ್ಭುತವಾದ ಮತ್ತು ಐತಿಹಾಸಿಕ ಜಾಗಕ್ಕೆ ಬಂದಿದ್ದೀವಿ. ಅದೇ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಹಾಸಂಸ್ಥಾನ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದ ಹತ್ತಿರದಲ್ಲೇ ಇರೋ ಈ ಪುಷ್ಪಗಿರಿ ಬೆಟ್ಟಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸ ಇದೆ. ಇಲ್ಲಿರೋ ಬೆಟ್ಟದ ಮೇಲೆ ನಿಂತಿರೋ ಈ ಬೃಹತ್ ಶಿವನ ಮೂರ್ತಿ ನಿಜಕ್ಕೂ ಕಣ್ಣಿಗೆ ಒಂದು ಹಬ್ಬ. ಇಲ್ಲಿರೋ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನ ಹೊಯ್ಸಳರ ಪ್ರಸಿದ್ಧ ರಾಣಿ ಶಾಂತಲಾದೇವಿ ನಿರ್ಮಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಸುಮಾರು 900 ವರ್ಷ ಹಳೆಯದಾದ ಈ ದೇವಸ್ಥಾನದಲ್ಲಿ ಆಧ್ಯಾತ್ಮಿಕ ಮತ್ತು ಪ್ರಶಾಂತ ವಾತಾವರಣ ಇದೆ. ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ಪ್ರತಿದಿನ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ಬೆಟ್ಟದ ಮೇಲೆ ಉಚಿತ ಪ್ರಸಾದ ಅಂದರೆ ಅನ್ನದಾನದ ವ್ಯವಸ್ಥೆ ಕೂಡ ಇರುತ್ತೆ. ನೀವೇನಾದ್ರೂ ಬೇಲೂರು, ಹಳೇಬೀಡು ಕಡೆ ಬಂದರೆ ಹಾಸನ ಜಿಲ್ಲೆಯ ಈ ಪುಷ್ಪಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.